ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾರ್ಟ್ಸ್ ಆಫ್ ಸ್ಪೀಚನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ನೋಟಿಫಿಕೇಷನನ್ನು ಕೂಡ ಆನ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ರೀಚ್ ಆಗಿ ನಿಮ್ಮ ಇಂಗ್ಲೀಷ್ ಕಲಿಕೆಯಲ್ಲಿ ಹೆಲ್ಪ್ ಆಗಲಿ. ಆ್ಯಂಡ್ ಆಲ್ಸೋ ನಿಮ್ಮ ಯಾರೆಲ್ಲ ಫ್ರೆಂಡ್ಸಿಗೆ ಇಂಗ್ಲೀಷ್ ಕಲೀಲಿಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸೊ ದ್ಯಾಟ್ ಅವರ ಇಂಗ್ಲೀಷ್ ಕಲಿಕೆಯಲ್ಲಿ ಕೂಡ ಹೆಲ್ಪ್ ಆಗಲಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು? ಕನ್ನಡದಲ್ಲಿ ಅದನ್ನು ಶಬ್ದ ಭೇದಗಳು ಅಂತ ಕರಿತೇವೆ. ಈಗ ನೋಡಿ, ನಾವು ಯಾವುದೇ ಭಾಷೆಯಲ್ಲಿ ಸೆಂಟೆನ್ಸನ್ನು ಫ್ರೇಮ್ ಮಾಡಲಿಕ್ಕೆ ವರ್ಡ್ಸ್ಗಳನ್ನು ಯೂಸ್ ಮಾಡ್ತೇವೆ. ವರ್ಡ್ಸ್ಗಳನ್ನು ಒಟ್ಟಿಗೆ ಸೇರಿಸಿದಾಗ ಒಂದು ಸೆಂಟೆನ್ಸ್ ಆಗ್ತದೆ. ಬಟ್ ನಾವು ಒಟ್ರಾಶಿ ವರ್ಡ್ಸ್ಗಳನ್ನು ಹಾಕ್ಲಿಕ್ಕಾಗಲ್ಲ. ಯಾವ ಜಾಗದಲ್ಲಿ ಯಾವ ವರ್ಡ್ ಬರಬೇಕು ಅದೇ ಹಾಕಿದ್ರೇ ನಮಗೆ ಆ ಸೆಂಟೆನ್ಸಿಗೆ ಒಂದು ಮೀನಿಂಗ್ ಕೊಡಲಿಕ್ಕೆ ಆಗೋದು. ಬಟ್ ನಮಗೆ ಅದು ಹೇಗೆ ಗೊತ್ತಾಗ್ತದೆ ಯಾವ ಪ್ಲೇಸಲ್ಲಿ ಯಾವ ವರ್ಡ್ ಬರಬೇಕು ಅಂತ? ಅದು ಹೇಗೆ ಗೊತ್ತಾಗ್ತದೆ ಅಂದರೆ, ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರಬೇಕು ಆ ವರ್ಡ್ ಯಾವ ಕ್ಯಾಟಗರಿಗೆ ಸೇರಿದೆ ಅಂತ. ಸೊ ಅದೇ ಈ ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ಕಲಿಸಿಕೊಡೋದು. ಸೊ ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಈ 8 ಕ್ಯಾಟಗರೀಸ್ ಇದೆ. ಫಸ್ಟ್ ಒನ್ ನೌನ್, ಕನ್ನಡದಲ್ಲಿ ಅದನ್ನು ನಾಮಪದ ಅಂತ ಕರಿತೇವೆ. ಸೆಕೆಂಡ್ ಒನ್ ಪ್ರೊನೌನ್, ಸರ್ವನಾಮ. ಎಡ್ಜೆಕ್ಟಿವ್, ವಿಶೇಷಣ. ವರ್ಬ್, ಕ್ರಿಯಾಪದ. ಅಡ್ವರ್ಬ್, ಕ್ರಿಯಾ ವಿಶೇಷಣ. ಪ್ರಪೋಸಿಷನ್ಸ್, ಉಪಸರ್ಗಗಳು. ಕಂಜಂಕ್ಷನ್ಸ್, ಸಮುಚ್ಚಯಗಳು. ಇಂಟರ್ಜೆಕ್ಷನ್ಸ್, ಭಾವಸೂಚಕ ಅವ್ಯಯಗಳು. ಸೊ ಇಂಗ್ಲೀಷ್ನಲ್ಲಿ ಯೂಸ್ ಮಾಡುವಂಥ ಪ್ರತಿಯೊಂದು ವರ್ಡ್ ಕೂಡ ಅದರ ವಿಶೇಷತೆಯ ಮೇಲೆ ಯಾವ ಕ್ಯಾಟಗರಿಗೆ ಸೇರ್ತದೆ ಅನ್ನೋದರ ಮೇಲೆ ಅದು ಡಿಸ್ಟ್ರಿಬ್ಯೂಟ್ ಆಗ್ತದೆ. ಈಗ ಎಕ್ಸಾಂಪಲ್ ನೋಡೋದಾದರೆ, ಯಾವೆಲ್ಲ ವರ್ಡ್ಸ್ಗಳು ಹೆಸರುಗಳನ್ನು ಸೂಚಿಸ್ತದೆ ಅಲ್ಲ, ಅದು ನೌನ್ ಕ್ಯಾಟಗರಿಗೆ ಸೇರ್ತದೆ. ಸೊ ಅದೇ ಥರ ಬೇರೆ ಬೇರೆ ವರ್ಡ್ಸ್ಗಳು ಅವುಗಳ ವಿಶೇಷತೆಯ ಮೇಲೆ ವೆದರ್ ಪ್ರೊನೌನ ಅಥವಾ ಎಡ್ಜೆಕ್ಟಿವ ಅಥವಾ ವರ್ಬ ಯಾವುದಕ್ಕೆ ಸೇರಬೇಕಲ್ಲ ಆ ಕ್ಯಾಟಗರಿಗೆ ಸೇರ್ಕೊಳ್ತದೆ. ಸೊ ಯಾವ ವರ್ಡ್ಸ್ಗಳು ಯಾವ ಕ್ಯಾಟಗರಿಯಲ್ಲಿ ಸೇರ್ಪಡೆ ಆಗ್ತದೆ ಅನ್ನೋದು ನಮಗೆ ಗೊತ್ತಿದ್ದರೆ ಸೆಂಟೆನ್ಸ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಯಾವ ಜಾಗದಲ್ಲಿ ಯಾವ ವರ್ಡ್ ಯೂಸ್ ಮಾಡಬೇಕು ಅಂತ. ಸೊ ಈ ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ಕ್ಲಿಯರ್ ಇದ್ದರೆ ನಾವು ಸೆಂಟೆನ್ಸ್ಗಳನ್ನು ತುಂಬ ಚೆನ್ನಾಗಿ ಫ್ರೇಮ್ ಮಾಡ್ಬೋದು. ಸೊ ಇವಾಗ ನಾವು 1 by 1 ಈ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೋಡೋಣ. ಫಸ್ಟ್ ಒನ್ ನೌನ್. ನೌನನ್ನು ಕನ್ನಡದಲ್ಲಿ ನಾವು ನಾಮಪದ ಅಂತ ಹೇಳ್ತೇವೆ. ಸೊ ನೌನ್ ಅಂದರೆ ತುಂಬ ನಾಯ್ಸ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆ. ಸೊ ನೌನ್ ಅಂದರೆ ಬೇರೆ ಏನೂ ಅಲ್ಲ, ಹೆಸರು, ನೇಮ್. ಅದು ಪ್ರಾಣಿ ಹೆಸರಾಗಿರಲಿ, ಮನುಷ್ಯನ ಹೆಸರಾಗಿರಲಿ, ಪಕ್ಷಿ ಹೆಸರಾಗಿರಲಿ, ಇಲ್ಲ ವಸ್ತು ಹೆಸರಾಗಿರಲಿ, ಫೀಲಿಂಗ್ ಹೆಸರಾಗಿರಲಿ, ಯಾವುದೇ ಆಗಿರಲಿ ಅದು ಒಂದು ಹೆಸರನ್ನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಅದು ನೌನ್ ಕ್ಯಾಟಗರಿಗೆ ಸೇರ್ತದೆ. ಈಗ ಎಕ್ಸಾಂಪಲ್ ಕೊಡೋದಾದರೆ, ಇದು ಕುರ್ತಿ, ವಾಚ್, ಬೋರ್ಡ್, ಮಾರ್ಕರ್, ಇಲ್ಲಿ ಚೇರ್ ಇದೆ, ಬಾಟಲ್ ಇದೆ, ಇದೆಲ್ಲ ಏನು ಹೆಸರು. ನಾವು ಈ ಭೂಮಿ ಮೇಲೆ ಪ್ರತಿಯೊಂದಕ್ಕೂ ಒಂದು ಹೆಸರಿಟ್ಟಿದ್ದೇವೆ. ಸೊ ಯಾವುದೆಲ್ಲ ಹೆಸರನ್ನು ಇಂಡಿಕೇಟ್ ಮಾಡ್ತದೆ ಆ ವರ್ಡ್ಸ್ಗಳೆಲ್ಲ ಈ ನೌನ್ ಕ್ಯಾಟಗರಿಗೆ ಸೇರ್ತದೆ. ಎಕ್ಸಾಂಪಲ್ಸ್ ನೋಡೋದಾದರೆ, ಈಗ ಪರ್ಸನಿಗೆ ಎಕ್ಸಾಂಪಲ್ ಬಾಯ್, ಟೀಚರ್, ಸ್ಟೂಡೆಂಟ್, ಮ್ಯಾನ್. ಪ್ಲೇಸಿಗೆ ಸ್ಕೂಲ್, ಕರ್ನಾಟಕ. ಥಿಂಗಿಗೆ ಬುಕ್, ಪೆನ್, ಚೇರ್, ಟೇಬಲ್. ಐಡಿಯಾ ಅಥವಾ ಫೀಲಿಂಗ್, ಎಕ್ಸಾಂಪಲ್ ಲವ್, ಹ್ಯಾಪಿನೆಸ್, ಆ್ಯಂಗರ್. ಇದೆಲ್ಲ ನೌನ್ ಕ್ಯಾಟಗರಿಗೆ ಸೇರ್ತದೆ. ಕೆಲವೊಂದು ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನು ನೋಡೋಣ, ಅದರಲ್ಲಿ ನೌನ್ ಯಾವುದನ್ನೋದನ್ನು ನೀವು ಹೇಳಿ, ಓಕೆ. ಸೊ ಫಸ್ಟ್ ಒನ್, ದ ಬಾಯ್ ಈಸ್ ಪ್ಲೇಯಿಂಗ್. ಇದರಲ್ಲಿ ನೌನ್ ಯಾವುದು? ಬಾಯ್. ಸೆಕೆಂಡ್ ಒನ್, ಐ ಗೋ ಟು ಸ್ಕೂಲ್ ಎವ್ರಿ ಡೇ. ನೌನ್ ಯಾವುದು ಇದರಲ್ಲಿ? ಸ್ಕೂಲ್. ಥರ್ಡ್ ಒನ್, ದ ಕ್ಯಾಟ್ ಈಸ್ ಸ್ಲೀಪಿಂಗ್. ಯಾವುದು ಇದರಲ್ಲಿ ನೌನು? ಹೆಸರು ಯಾವುದು ಸೂಚಿಸ್ತಿದೆ? ಕ್ಯಾಟ್. ಸೊ ಕ್ಯಾಟ್ ಈಸ್ ನೌನ್. ಫೋರ್ತ್ ಒನ್, ಐ ಹ್ಯಾವ್ ಅ ಬ್ಲೂ ಪೆನ್. ಇದರಲ್ಲಿ ಯಾವುದು ನೌನ್? ಪೆನ್. ಫಿಫ್ತ್ ಒನ್, ಹ್ಯಾಪಿನೆಸ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್. ಇದರಲ್ಲಿ ಯಾವುದು ನೌನ್? ಹ್ಯಾಪಿನೆಸ್. ಈ ನೌನಲ್ಲಿ ಕೂಡ 5 ವಿಧದ ನೌನ್ಗಳಿದೆ. ಅದು ಯಾವುವೆಲ್ಲ ಅಂದರೆ, ಫಸ್ಟ್ ಒನ್ ಪ್ರಾಪರ್ ನೌನ್, ಅಂದರೆ ಕನ್ನಡದಲ್ಲಿ ಅಂಕಿತ ನಾಮ. ಕಾಮನ್ ನೌನ್, ರೂಢನಾಮ. ಕಲೆಕ್ಟಿವ್ ನೌನ್, ಸಮೂಹವಾಚಕ ನಾಮಪದ. ಅಬ್ಸ್ಟ್ರಾಕ್ಟ್ ನೌನ್, ಭಾವವಾಚಕ ನಾಮಪದ. ಮಟೀರಿಯಲ್ ನೌನ್ ಅಂದರೆ ಪದಾರ್ಥವಾಚಕ ನಾಮಪದ. ಸೊ ಇದನ್ನು ನಾವಿವಾಗ 1 by 1 ನೋಡೋಣ. ಫಸ್ಟ್ ಒನ್, ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದರೆ ಏನು? ಕನ್ನಡದಲ್ಲಿ ಅಂಕಿತ ನಾಮ. ಅ ಪ್ರಾಪರ್ ನೌನ್ ಈಸ್ ಅ ಸ್ಪೆಷಲ್ ನೇಮ್ ಗಿವನ್ ಟು ಅ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಪ್ರಾಪರ್ ನೌನ್ ಅಂದರೆ ಏನು? ಒಂದು ವ್ಯಕ್ತಿ ಆಗಿರಲಿ, ವಸ್ತು ಆಗಿರಲಿ ಅಥವಾ ಪ್ಲೇಸ್ ಆಗಿರಲಿ, ಅದಕ್ಕೆ ಕೊಟ್ಟಂತಹ ಸ್ಪೆಷಲ್ ಹೆಸರಿಗೆ ನಾವು ಪ್ರಾಪರ್ ನೌನ್ ಅಂತ ಹೇಳ್ತೇವೆ. ಆ್ಯಂಡ್ ಈ ಪ್ರಾಪರ್ ನೌನ್ ಯಾವತ್ತೂ ಕ್ಯಾಪಿಟಲ್ ಲೆಟರಿಂದಲೇ ಸ್ಟಾರ್ಟ್ ಆಗ್ತದೆ. ಸೊ ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಎಕ್ಸಾಂಪಲ್ಸ್ ನೋಡೋಣ.
ಫಸ್ಟ್ ಒನ್ ದೀಪಿಕಾ. ಇದು ಏನು ಒಂದು ವ್ಯಕ್ತಿಯ ಹೆಸರು. ಈಗ ನಾವು ದೀಪಿಕಾ ಅನ್ನೋ ವ್ಯಕ್ತಿ ಹತ್ರ ಹೋಗಿನೇ ನಾವು ದೀಪಿಕಾ ಅಂತ ಕರೀಲಿಕ್ಕೆ ಆಗ್ತದೆ, ಇಲ್ಲ ನಾವು ಬೇರೆಯವ್ರ ಹತ್ರ ಹೋಗಿ ನಾವು ದೀಪಿಕಾ ಅಂತ ಹೇಳಲಿಕ್ಕೆ ಆಗ್ತದ? ಇಲ್ಲ, ಯಾಕಂದರೆ ಇದು ವ್ಯಕ್ತಿಗೆ ಕೊಡಲ್ಪಟ್ಟಂತಹ ಸ್ಪೆಷಲ್ ನೇಮ್. ಸೊ ಇದು ಏನು ಪ್ರಾಪರ್ ನೌನ್. ಸೆಕೆಂಡ್ ಒನ್ ಕರ್ನಾಟಕ. ನಮ್ಮ ಸ್ಟೇಟ್ ಹೆಸರು ಕರ್ನಾಟಕ. ನಾವು ನಮ್ಮ ರಾಜ್ಯಕ್ಕಷ್ಟೇ ನಾವು ಕರ್ನಾಟಕ ಅಂತ ಕರೀಲಿಕ್ಕಾಗೋದು. ಈಗ ನಾವು ಬೇರೆ ಸ್ಟೇಟಿಗೆ ಹೋಗಿ ಅದನ್ನು ಕರ್ನಾಟಕ ಅಂತ ಹೇಳಲಿಕ್ಕಾಗ್ತದ? ಇಲ್ಲ. ಸೊ ಅದಕ್ಕೆ ಕರ್ನಾಟಕ ಕೂಡ ಏನು ಪ್ರಾಪರ್ ನೌನ್. ಥರ್ಡ್ ಒನ್ ತಾಜ್ ಮಹಲ್. ಇದು ಕೂಡ ಏನು ಪ್ರಾಪರ್ ನೌನ್. ನಾವು ಬೇರೆ ಯಾವುದೋ ಪ್ಲೇಸಿಗೆ ಹೋಗಿ ಅದನ್ನು ತಾಜ್ ಮಹಲ್ ಅಂತ ಹೇಳಲಿಕ್ಕಾಗಲ್ಲ. ಸೊ ತಾಜ್ ಮಹಲ್ ಅನ್ನಷ್ಟೇ ನಾವು ತಾಜ್ ಮಹಲ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಪ್ರಾಪರ್ ನೌನ್ ಕ್ಯಾಟಗರಿಯಲ್ಲಿ ಸೇರ್ತದೆ. ಒಂದು ಎಕ್ಸಾಂಪಲ್ ಸೆಂಟೆನ್ಸನ್ನು ನೋಡೋಣ. ದೀಪು ಲಿವ್ಸ್ ಇನ್ ಕರ್ನಾಟಕ. ಇದರಲ್ಲಿ ಯಾವುದು ಪ್ರಾಪರ್ ನೌನ್ ಇದೆ? ದೀಪು ಇದು ಒಂದು ವ್ಯಕ್ತಿಯ ಹೆಸರು. ಸೊ ಇದು ಒಂದು ಪ್ರಾಪರ್ ನೌನ್. ಲಿವ್ಸ್ ಇನ್ ಕರ್ನಾಟಕ, ಕರ್ನಾಟಕ ಕೂಡ ಏನು ಪ್ರಾಪರ್ ನೌನ್. ಸೊ ಇದು ಎರಡು ಇದರಲ್ಲಿ ಪ್ರಾಪರ್ ನೌನ್. ಸೆಕೆಂಡ್ ಒನ್ ಕಾಮನ್ ನೌನ್. ಕಾಮನ್ ನೌನ್ ಅಂದರೆ ರೂಢನಾಮ. ಇಟ್ ಈಸ್ ಅ ಟೈಪ್ ಆಫ್ ನೌನ್ ವಿಚ್ ಅಪ್ಲೈಸ್ ಟು ದಿ ಗ್ರೂಪ್ ಆಫ್ ಥಿಂಗ್ಸ್ ಆರ್ ಪರ್ಸನ್ಸ್ ಹ್ಯಾವಿಂಗ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದು ಅಂಕಿತ ನಾಮದಲ್ಲಿ ನಾವು ನೋಡಿದ್ವಿ. ಪ್ರಾಪರ್ ನೌನಲ್ಲಿ ಅದು ಪರ್ಟಿಕ್ಯುಲರ್ಲಿ ಒಂದು ಪರ್ಸನ್ ಆಗಲಿ ಅಥವಾ ಪ್ಲೇಸ್ ಆಗಲಿ ಅಥವಾ ಥಿಂಗ್ ಆಗಲಿ ಅದಕ್ಕೆ ಕೊಡಲ್ಪಟ್ಟಂತಹ ಸ್ಪೆಷಲ್ ನೇಮ್. ಆ ಹೆಸರನ್ನು ನಾವು ಎಲ್ಲ ವ್ಯಕ್ತಿಗಳಿಗೆ, ಎಲ್ಲ ವಸ್ತುಗಳಿಗೆ, ಎಲ್ಲ ಪ್ಲೇಸ್ಗಳಿಗೆ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅದು ಸ್ಪೆಷಲ್ ನೇಮ್ ಕೊಡಲ್ಪಟ್ಟಂಥದ್ದು ಆ ವ್ಯಕ್ತಿ, ಆ ವಸ್ತು, ಆ ಪ್ಲೇಸಿಗಷ್ಟೇ. ಬಟ್ ಕಾಮನ್ ನೌನ್ ಹಾಗೆ ಅಲ್ಲ. ಕಾಮನ್ ನೌನ್ ಯಾವುದಕ್ಕೆ ಅಪ್ಲೈ ಆಗ್ತದಂದರೆ ಗ್ರೂಪ್ ಆಫ್ ಥಿಂಗ್ಸ್ ಆರ್ ಪರ್ಸನ್ಸ್ ಹ್ಯಾವಿಂಗ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಎಕ್ಸಾಂಪಲ್ ಗರ್ಲ್. ಗರ್ಲ್ ಅಂದರೆ ಏನು? ಹುಡುಗಿಯರ ಸಮೂಹಕ್ಕೆ ಕೊಡಲ್ಪಟ್ಟಂತಹ ಕಾಮನ್ ಹೆಸರು. ನಾವೀಗ ಪರ್ಟಿಕ್ಯುಲರ್ಲಿ ಶಿಬಾ, ದೀಪಿಕಾ, ಚೈತ್ರ, ಕಾರ್ತಿಕಾ ಹೀಗೆ ನಾವು ಪರ್ಟಿಕ್ಯುಲರ್ ಹೆಸರನ್ನು ಮೆನ್ಷನ್ ಮಾಡಿದರೆ ಅದೇನಾಗ್ತದೆ ಪ್ರಾಪರ್ ನೌನ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸಿಟಿ. ಈ ಸಿಟಿಯಲ್ಲಿ ಕೂಡ ನಾವು ಪರ್ಟಿಕ್ಯುಲರ್ ಹೆಸರನ್ನು ಮೆನ್ಷನ್ ಮಾಡ್ತಿಲ್ಲ, ಯಾವ ಸಿಟಿ ಅಂತ. ಮ್ಯಾಂಗ್ಳೂರ್ ಸಿಟಿಯ, ಉಡುಪಿ ಸಿಟಿಯ, ಗದಗ, ರಾಯಚೂರು ಈ ಸಿಟಿಗಳ ಹೆಸರನ್ನು ನಾವು ಮೆನ್ಷನ್ ಮಾಡ್ತಾ ಇಲ್ಲ. ಜಸ್ಟ್ ಸಿಟಿ ಅಂತ ಮೆನ್ಷನ್ ಮಾಡ್ತಾ ಇದ್ದೇವೆ. ಸೊ ಯಾವುದೆಲ್ಲ ಸಿಟಿಗಳಿದೆ ಅದು ಎಲ್ಲದಕ್ಕೂ ಒಂದು ಕಾಮನ್ ವರ್ಡ್ ಏನು? ಸಿಟಿ. ಸೊ ಇದು ಏನಾಗ್ತದೆ? ರೂಢನಾಮ ಅಂದರೆ ಕಾಮನ್ ನೌನ್. ಈಗ ಡಾಗ್ ಕೂಡ ಅದರಲ್ಲಿ ತುಂಬ ಬ್ರೀಡ್ಸ್ ಇದೆ, ಬಟ್ ನಾವು ಪರ್ಟಿಕ್ಯುಲರ್ ಹೆಸರನ್ನು ಮೆನ್ಷನ್ ಮಾಡ್ತಾ ಇಲ್ಲ, ಜಸ್ಟ್ ಡಾಗ್ ಅಂತ ಮೆನ್ಷನ್ ಮಾಡ್ತಿದ್ದೇವೆ. ಸೊ ಕಾಮನ್ ನೌನ್. ಸ್ಕೂಲ್ ಕೂಡ ಯಾವ ಸ್ಕೂಲ್ ಅಂತ ನಾವು ಮೆನ್ಷನ್ ಮಾಡ್ತಾ ಇಲ್ಲ, ಜಸ್ಟ್ ಸ್ಕೂಲ್. ಸೊ ಜಗತ್ತಲ್ಲಿ ಎಷ್ಟೆಲ್ಲ ಶಾಲೆಗಳಿದೆ ಅದೆಲ್ಲದಕ್ಕೆ ನಾವು ಸ್ಕೂಲ್ ಅಂತಲೇ ಕರಿತೇವೆ. ಏನಾಗ್ತದೆ? ಕಾಮನ್ ನೌನ್. ಎಕ್ಸಾಂಪಲ್ ಸೆಂಟೆನ್ಸ್ ನೋಡೋಣ. ದ ಗರ್ಲ್ ಈಸ್ ರೀಡಿಂಗ್ ಅ ಬುಕ್. ಇದರಲ್ಲಿ ಯಾವುದು ಕಾಮನ್ ನೌನ್? ಗರ್ಲ್. ಗರ್ಲ್ ಏನು? ಕಾಮನ್ ನೌನ್. ಇನ್ನೊಂದು ಬುಕ್. ಜಗತ್ತಲ್ಲಿ ಎಷ್ಟೆಲ್ಲ ಥರದ ಬುಕ್ಸ್ ಉಂಟು, ಅದರಲ್ಲಿ ನಾವು ಯಾವುದಾದ್ರೂ ಹೆಸರು ಮೆನ್ಷನ್ ಮಾಡ್ತಾ ಇದ್ದೇವಾ? ಇಲ್ಲ, ಜಸ್ಟ್ ಬುಕ್ ಅಂತ ಮೆನ್ಷನ್ ಮಾಡ್ತಾ ಇದ್ದೇವೆ. ಸೊ ಏನಾಗ್ತದೆ? ಇದು ಕೂಡ ಕಾಮನ್ ನೌನಿಗೆ ಸೇರ್ತದೆ. ಥರ್ಡ್ ಒನ್ ಕಲೆಕ್ಟಿವ್ ನೌನ್ ಅಂದರೆ ಸಮೂಹವಾಚಕ ನಾಮಪದ. ಅ ಕಲೆಕ್ಟಿವ್ ನೌನ್ ನೇಮ್ಸ್ ಅ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್ಸ್. ಸೊ ಯಾವ ನಾಮಪದ ಸಮೂಹವನ್ನು ಇಂಡಿಕೇಟ್ ಮಾಡ್ತದಲ್ಲ, ವೆದರ್ ಅದು ಜನರ ಸಮೂಹ ಆಗಿರಲಿ, ವಸ್ತುಗಳ ಸಮೂಹ ಆಗಿರಲಿ, ಯಾವುದ್ರದ್ದೇ ಸಮೂಹ ಆಗಿರಲಿ, ಅದನ್ನು ಇಂಡಿಕೇಟ್ ಮಾಡುವ ನಾಮಪದವನ್ನು ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೇವೆ. ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಒನ್ ಫ್ಯಾಮಿಲಿ. ಫ್ಯಾಮಿಲಿ ಅಂದರೆ ಏನು? ಕುಟುಂಬ. ಒಂದು ಕುಟುಂಬ ಅನ್ನೋದು ಕುಟುಂಬ ಅಂತ ಯಾವಾಗ ಕರೆಯಲ್ಪಡ್ತದೆ? ಅಲ್ಲಿ ಸದಸ್ಯರಿದ್ದಾಗ ಅದೊಂದು ಕುಟುಂಬ ಅಂತ ಕನ್ಸಿಡರ್ ಆಗ್ತದೆ. ಸೊ ಆ ಸದಸ್ಯರ ಸಮೂಹವನ್ನು ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೇವೆ? ಫ್ಯಾಮಿಲಿ. ಸೆಕೆಂಡ್ ಒನ್ ಕ್ಲಾಸ್ ಅಂದರೆ ತರಗತಿ. ಸ್ಟೂಡೆಂಟ್ಸ್ಗಳ ಸಮೂಹವನ್ನು ನಾವು ಕ್ಲಾಸ್ ಅಂತ ಕರಿತೇವೆ. ಥರ್ಡ್ ಒನ್ ಕ್ರೌಡ್. ಜನರ ಗುಂಪನ್ನು ನಾವು ಕ್ರೌಡ್ ಅಂತ ಕರಿತೇವೆ. ಸೊ ಇದೆಲ್ಲ ಏನು ಮಾಡ್ತಾ ಇದೆ? ಒಂದು ಸಮೂಹವನ್ನು. ಸೊ ಈ ವರ್ಡ್ಸ್ಗಳೆಲ್ಲ ಏನು ಮಾಡ್ತಾ ಇದೆ? ಪರ್ಟಿಕ್ಯುಲರ್ ಸಮೂಹವನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೇವೆ. ಎಕ್ಸಾಂಪಲ್ ಸೆಂಟೆನ್ಸ್ ನೋಡೋಣ. ಆರ್ ಕ್ಲಾಸ್ ಈಸ್ ವೆರಿ ಕ್ವೈಟ್. ಇದರಲ್ಲಿ ಯಾವುದು ಕಲೆಕ್ಟಿವ್ ನೌನ್? ಕ್ಲಾಸ್. ಕ್ಲಾಸ್ ಅನ್ನೋದೇನು ಇದರಲ್ಲಿ ಕಲೆಕ್ಟಿವ್ ನೌನ್. ಇದು ಒಂದು ವಿದ್ಯಾರ್ಥಿಗಳ ಗುಂಪನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇದು ಕಲೆಕ್ಟಿವ್ ನೌನ್. ಫೋರ್ತ್ ಒನ್ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಭಾವವಾಚಕ ನಾಮಪದ. ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್ ಈಸ್ ಸಮಥಿಂಗ್ ಯು ಕ್ಯಾನಾಟ್ ಸಿ ಆರ್ ಟಚ್ ಬಟ್ ಯು ಕ್ಯಾನ್ ಫೀಲ್ ಆರ್ ಥಿಂಕ್ ಅಬೌಟ್. ಅಂದರೆ ಏನು? ಅಬ್ಸ್ಟ್ರಾಕ್ಟ್ ನೌನ್ ಅನ್ನೋದನ್ನು ನಾವು ಟಚ್ ಮಾಡಲಿಕ್ಕಾಗಲಿ ಅಥವಾ ನೋಡಲಿಕ್ಕಾಗಲಿ ಆಗಲ್ಲ. ಅದನ್ನು ನಾವು ಕೇವಲ ಫೀಲ್ ಮಾಡ್ಬೋದು. ಎಕ್ಸಾಂಪಲ್ಸ್ ನೋಡೋದಾದರೆ ಲವ್. ನಾವು ಪ್ರೀತಿನ ಟಚ್ ಮಾಡಲಿಕ್ಕೆ ಆಗ್ತದ? ಅದನ್ನು ನಾವು ಕೇವಲ ಫೀಲ್ ಮಾಡ್ಬೋದು. ಹ್ಯಾಪಿನೆಸ್, ಫಿಯರ್, ಆನೆಸ್ಟಿ ಇದೆಲ್ಲವನ್ನು ನಾವು ಟಚ್ ಮಾಡಲಿಕ್ಕಾಗಲಿ ನೋಡಲಿಕ್ಕಾಗಲಿ ಆಗಲ್ಲ. ಅದನ್ನು ನಾವು ಕೇವಲ ಫೀಲ್ ಮಾಡಲಿಕ್ಕೆ ಆಗ್ತದೆ. ಸೊ ಇವುಗಳನ್ನೆಲ್ಲ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೇವೆ. ಒಂದು ಎಕ್ಸಾಂಪಲ್ ಸೆಂಟೆನ್ಸ್ ನೋಡೋಣ. ಹ್ಯಾಪಿನೆಸ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್.
ನಿಮಗೆ ಆಲ್ರೆಡಿ ಅರ್ಥ ಆಗಿರ್ಬೋದು ಜೀವನದಲ್ಲಿ ಸಂತೋಷ ಅನ್ನೋದು ಮುಖ್ಯ ಅಂತ. ಸೊ ಇದರಲ್ಲಿ ಸಂತೋಷ ನಾವೇನು ಟಚ್ ಮಾಡಲಿಕ್ಕೆ ಆಗ್ತದಾ ಅಥವಾ ನಾವು ಅದನ್ನು ನೋಡಲಿಕ್ಕೆ ಆಗ್ತದಾ? ಕೇವಲ ಅದನ್ನು ನಾವು ಅನುಭವಿಸ್ಬೋದು, ಅಂದರೆ ಫೀಲ್ ಮಾಡ್ಬೋದು. ಸೊ ಅದಕ್ಕೆ ಅದು ಏನಾಗ್ತದೆ, ಅಬ್ಸ್ಟ್ರಾಕ್ಟ್ ನೌನ್ ಆಗ್ತದೆ. ಫಿಫ್ತ್ ಒನ್ ಮಟೀರಿಯಲ್ ನೌನ್, ಅಂದರೆ ಪದಾರ್ಥವಾಚಕ ನಾಮಪದ. ಆ ಮಟೀರಿಯಲ್ ನೌನ್ ನೇಮ್ಸ್ ಅ ಸಬ್ಸ್ಟೆನ್ಸ್ ಆರ್ ಮಟೀರಿಯಲ್. ಸೊ ಈ ಸೆಂಟೆನ್ಸಲ್ಲಿ ಹೇಳಿದಾಗೆ ಮಟೀರಿಯಲ್ ನೌನ್ ಅನ್ನೋದು ಯಾವುದನ್ನು ಇಂಡಿಕೇಟ್ ಮಾಡ್ತದೆ ಅಂದರೆ ಸಬ್ಸ್ಟೆನ್ಸ್ ಅಥವಾ ಮಟೀರಿಯಲನ್ನು ಇಂಡಿಕೇಟ್ ಮಾಡ್ತದೆ. ಎಕ್ಸಾಂಪಲ್ ಗೋಲ್ಡ್, ವಾಟರ್, ಮಿಲ್ಕ್, ವುಡ್. ಒಂದು ಎಕ್ಸಾಂಪಲ್ ಸೆಂಟೆನ್ಸ್ ನೋಡೋಣ. ದ ರಿಂಗ್ ಈಸ್ ಮೇಡ್ ಆಫ್ ಗೋಲ್ಡ್. ಸೊ ಇದರಲ್ಲಿ ಯಾವುದು ಮಟೀರಿಯಲ್ ನೌನ್? ಗೋಲ್ಡ್ ಅನ್ನೋದು ಮಟೀರಿಯಲ್ ನೌನ್. ನಿಮಗೆ ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ ಈ ನೌನ್ ಇದು ಕ್ವಿಕ್ ಸಮ್ಮರಿನ ನೋಡೋಣ. ಸೊ ನೌನ್ ಅಂದರೆ ಏನು? ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಯಾವುದೆಲ್ಲ ಟೈಪ್ಸ್ ಇದೆ? ಫಸ್ಟ್ ಒನ್ ಪ್ರಾಪರ್ ನೌನ್, ಏನನ್ನು ಇಂಡಿಕೇಟ್ ಮಾಡ್ತದೆ? ಸ್ಪೆಷಲ್ ನೇಮನ್ನು. ಸೆಕೆಂಡ್ ಒನ್ ಕಾಮನ್ ನೌನ್, ಇದು ಜನರಲ್ ನೇಮನ್ನು ಇಂಡಿಕೇಟ್ ಮಾಡ್ತದೆ. ಥರ್ಡ್ ಒನ್ ಕಲೆಕ್ಟಿವ್ ನೌನ್, ಇದು ಗ್ರೂಪ್ ನೇಮನ್ನು ಇಂಡಿಕೇಟ್ ಮಾಡ್ತದೆ. ಇವತ್ತಿಗೆ ಇಷ್ಟು ಸಾಕು, ಯಾಕಂದರೆ ನನ್ನ ಫೋನ್ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಿದೆ. ಸೊ ನನಗೆ ಈ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಡೋಂಟ್ ವರಿ, ನಾನು ಉಳಿದದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇವತ್ತಿಗೆ ನಿಮ್ಮ ಹೋಮ್ವರ್ಕ್ ಏನಂದರೆ, ನಾನು ಈ 5 ವರ್ಡ್ಸ್ಗಳನ್ನು ಇಲ್ಲಿ ಬರೆದಿದ್ದೇನೆ. ಇದು ಯಾವ ನೌನ್ ಅನ್ನೋದನ್ನು ನೀವು ಕಾಮೆಂಟ್ಸಲ್ಲಿ ಹಾಕಿ. ಈ ವಿಡಿಯೋಯಿಂದ ನಿಮಗೆ ಏನಾದರೂ ಕಲೀಲಿಕ್ಕೆ ಸಿಕ್ಕಿದೆ ಅಂದರೆ ಒಂದು ಲೈಕ್ ಮಾಡಿ. ಅದರ ಜೊತೆಗೆ ಕಾಮೆಂಟ್ಸಲ್ಲಿ ತಿಳಿಸಿ ಈ ವಿಡಿಯೋ ಯೂಸ್ಫುಲ್ ಇತ್ತಾ ಇಲ್ವಾ ಅಂತ. ಸೊ ದಟ್ ನನಗೂ ಗೊತ್ತಾಗ್ತದೆ ನನ್ನ ವೀಡಿಯೋಸಿಂದ ನಿಮಗೆ ಹೆಲ್ಪ್ ಆಗ್ತುಂಟಾ ಇಲ್ವಾ ಅಂತ. ಸೊ ನಾವು ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಇಂಗ್ಲೀಷ್ ಹೀಗೆ ಕಲಿತಾ ಇರಿ. ಟೇಕ್ ಕೇರ್.